ನಮಸ್ತೆ ಯುವರ್ಸ್. ಇಲ್ಲಿ ನಾನು ಬೈನರಿ ನಂಬರ್ಸ್ ಆ್ಯಂಡ್ ಡೆಸಿಮಲ್ ನಂಬರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಓಕೆ, ಬೈನರಿ ನಂಬರ್ ಆ್ಯಂಡ್ ಡೆಸಿಮಲ್ ನಂಬರ್ ಕನ್ವರ್ಷನ್ಸ್ ಅಂದರೆ ಡೆಸಿಮಲ್ ನಂಬರ್ ಕೊಟ್ಟರೆ ಅದನ್ನು ಬೈನರಿಗೆ ಹೆಂಗೆ ಕನ್ವರ್ಟ್ ಮಾಡೋದು, ಅದೇ ನಮಗೆ ಬೈನರಿ ನಂಬರ್ ಕೊಟ್ಟರೆ ಅದನ್ನು ಡೆಸಿಮಲ್ ನಂಬರ್ಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಓಕೆ, ನಮಗೆ ಕನ್ವರ್ಷನ್ಸ್. ಓಕೆ, ಡೆಸಿಮಲ್ ಕೊಟ್ಟಾಗ ಡೆಸಿಮಲ್ ನಂಬರ್ ಕೊಟ್ಟಾಗ ಇದನ್ನು ಬೈನರಿಗೆ ಹೆಂಗೆ ಕನ್ವರ್ಟ್ ಮಾಡೋದು, ಬೈನರಿ ನಂಬರ್ಗೆ ಹೆಂಗೆ ಕನ್ವರ್ಟ್ ಮಾಡೋದು ಆ್ಯಂಡ್ ಬೈನರಿ ನಂಬರ್ ಕೊಟ್ಟಾಗ ಇದನ್ನು ಡೆಸಿಮಲ್ ನಂಬರ್ಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ನಮಗೆ ಡೆಸಿಮಲ್ ನಂಬರ್ ಅಂದರೆ ಏನು? ಓಕೆ, ಆಗಿರಬಹುದು, ಓಕೆ 2024 ಆಗಿರಬಹುದು, 30.5 ಇದು ಕೂಡ ನಮಗೆ ಡೆಸಿಮಲ್ ನಂಬರ್ ಅಂತಲೇ ಕರಿತೀವಿ. ಓಕೆ, 35, ಓಕೆ 2002, ಓಕೆ ಇವೆಲ್ಲ ನಮಗೇನಾಗುತ್ತೆ ಡೆಸಿಮಲ್ ನಂಬರ್ಸ್. ಓಕೆ 1945, ಓಕೆ ಇವೆಲ್ಲ ನಾವು ಡೆಸಿಮಲ್ ನಂಬರ್ಸ್ ಅಂತಲೇ ಕರಿತೀವಿ. ಓಕೆ, ನಾವು ಯಾವುದಾದ್ರೂ ನಂಬರ್ನ ಈ ಒಂದು ಡಿಜಿಟ್ಸ್ ಯೂಸ್ ಮಾಡಿ ನಾವು ನಂಬರ್ನ ಕ್ರಿಯೇಟ್ ಮಾಡಿದರೆ ಆ ನಂಬರ್ನ ನಾವು ಡೆಸಿಮಲ್ ನಂಬರ್ ಅಂತ ಕರಿತೀವಿ. ಓಕೆ, ಇನ್ನು ಬೈನರಿ ನಂಬರ್ ಅಂದರೆ ಯಾವುದಾದ್ರೂ ನಂಬರ್ನ ನಾವು 0 ಆ್ಯಂಡ್ 1 ಓನ್ಲಿ 0 ಆ್ಯಂಡ್ 1 ಮಾತ್ರ ಇದ್ದರೆ ಆ ನಂಬರಲ್ಲಿ ಆ ನಂಬರ್ನ ನಾವು ಬೈನರಿ ನಂಬರ್ ಅಂತ ಕರಿತೀವಿ. ಸಪೋಸ್ 01, 10, 1001, 10101, ಓಕೆ 1001, 1000. ಓಕೆ, ಇವೆಲ್ಲ ನಮಗೇನಾಗುತ್ತೆ ಬೈನರಿ ನಂಬರ್ಸ್ ಅಂತೀವಿ. ಓಕೆ, ಇದರಲ್ಲಿ ನೋಡಿ ಈ ನಂಬರ್ಸಲ್ಲಿ 0 ಮತ್ತು 1 ಮಾತ್ರನೇ ಇದೆ. ಓಕೆ, ಇಂಥ ನಂಬರ್ಸ್ನ ನಾವು ಬೈನರಿ ನಂಬರ್ಸ್ ಅಂತ ಕರಿತೀವಿ. ಓಕೆ, ಇದು ನಮ್ಗೆ ಬೈನರಿ ಹೆಂಗೆ ಗೊತ್ತಾಗುತ್ತೆ? ಸಪೋಸ್ ನೋಡಿ ಇಲ್ಲಿ 10 ಅನ್ನೋದು ನಮಗೆ 10 ಟೈಪ್ ಇದೆ, 10 ಅಂತ ಕೂಡ ನಾವು ಓದ್ತೀರಿ. ಬಟ್ ಇದ್ರಿಗೆ ನಾವು ಸಫಿಕ್ಸ್ 2 ಅಂತ ಬರಿತೀವಿ. ಇದ್ರ ಮೀನಿಂಗ್ ಏನಂದರೆ ಇದು ನಮಗೆ ಬೈನರಿ ನಂಬರ್. ಇದ್ರದ್ದು ಸಫಿಕ್ಸ್ 10 ಅಂತ ಬರಿತೀವಿ. ಅಂದರೆ ಇದ್ರ ಮೀನಿಂಗ್ ಏನಂದರೆ ಡೆಸಿಮಲ್ ನಂಬರ್. ಓಕೆ, ನಮಗೆ ಆ್ಯಕ್ಟಾ ಸಮಥಿಂಗ್ ಅದರ್ ನಂಬರ್ ಸಿಸ್ಟಮ್ಸ್ ಕೂಡ ಇದೆ. ಓಕೆ, ನಾವು ವಿಡಿಯೋದಲ್ಲಿ ಓನ್ಲಿ ಡೆಸಿಮಲ್ ನಂಬರ್ ಆ್ಯಂಡ್ ಬೈನರಿ ನಂಬರ್ಸ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಓಕೆ, ಹೀಗೆ ಸಿಂಬಲ್ ಕೊಟ್ಟರೆ ಇದ್ರ ಮೀನಿಂಗ್ ಏನಂದರೆ ಇದು ನಮಗೆ ಡೆಸಿಮಲ್ ನಂಬರ್ ಅಂತ ಅರ್ಥ. ಓಕೆ, ಇದು ಸಿಂಬಲ್ ಈಗ ಕೊಟ್ಟರೆ ಇದ್ರ ಮೀನಿಂಗ್ ಏನು? ಇದ್ರ ಮೀನಿಂಗು ಇದು ನಮಗೆ ಬೈನರಿ ನಂಬರ್ ಅಂತ ಅರ್ಥ. ಓಕೆ, ಕ್ಲಿಯರ್ ಅಲ್ಲ? ಇವಾಗ ನಾವು ಡೆಸಿಮಲ್ ನಂಬರ್ ಕೊಟ್ಟಾಗ ಇದನ್ನು ಬೈನರಿಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಇವಾಗ ನನಗೆ ಇವಾಗ 1 ಇದೆ, ಇದನ್ನು ನಾವು ಹೆಂಗೆ ಬರಿತೀವಿ? 01 ಅಂತ ಬರಿತೀವಿ ಬೈನರಿಯಲ್ಲಿ. 2 ಇದೆ, ಈ 2ನ ನಾನು 10 ಅಂತ ಬರೀತೀರಿ ಬೈನರಿಯಲ್ಲಿ. ಓಕೆ, ಅದೇ 3 ಇದೆ, 3ನ ನಾನು ಬೈನರಿಯಲ್ಲಿ ಹೆಂಗೆ ಬರೀಬೇಕು ನೋಡಿ? ಇದು ಜಸ್ಟ್ ಏನು ಮಾಡ್ತೀನಿ, ಡಿವೈಡ್ ಮಾಡಿ. ಓಕೆ, 2ನಿಂದ ಡಿವೈಡ್ ಮಾಡಿ. ಓಕೆ, ಇದು ರಿಮೈಂಡರ್. 2 1s ಏನಾಗುತ್ತೆ 2, ರಿಮೈಂಡರ್ ಎಷ್ಟಿರುತ್ತೆ 1. ಅಂದರೆ ನಮಗೆ ಇವಾಗ 3ದು ಬೈನರಿ ನಂಬರ್ ಏನಾಗುತ್ತೆ ಅಂದರೆ ಇಲ್ಲಿ ರಿವರ್ಸ್ನಿಂದ ತಗೊಳ್ತೀವಿ. ಓಕೆ, ಹೀಗೆ 1 1 ಇದು ನಮಗೆ ಏನಾಗುತ್ತೆ ಬೈನರಿ ಫಾರ್ಮ್ ಆಫ್ 3. ಅರ್ಥ ಆಯ್ತಲ್ಲ? ಇವಾಗ ಸಪೋಸ್ 14 ಬೇಕು, ಇದ್ರದ್ದು ನಮಗೆ ಬೈನರಿ ನಂಬರ್ ಬೇಕು. ಬೈನರಿ ನಂಬರ್ ಬೇಕಂದ್ರೆ ಇದ್ರಿಗೆ ಏನು ಮಾಡ್ತೀರಾ? ಇಲ್ಲಿ 2ನಿಂದ ಡಿವೈಡ್ ಮಾಡ್ಕೊಬನ್ನಿ, ಏನೆಲ್ಲ ರಿಮೈಂಡರ್ ಇರುತ್ತೋ ಅದನ್ನು ಇಲ್ಲಿ ಬರ್ಕೊಳ್ಳಿ. ಓಕೆ, 2 7s ರಿಮೈಂಡರ್ ಎಷ್ಟಾಗುತ್ತೆ 0, 2 3s 6, ರಿಮೈಂಡರ್ 1, 2 1s ಓಕೆ 2 1s 2, ರಿಮೈಂಡರ್ 1. ಅಂದರೆ ನಮಗೆ ಇವಾಗ ಬೈನರಿ ನಂಬರ್ ಏನಾಗುತ್ತಂದರೆ ರಿವರ್ಸ್ನಿಂದ ಬರ್ಕೊಂಬರ್ಬೇಕು ನಂಬರ್ಸ್. ಓಕೆ, ಏನಾಗುತ್ತೆ 1 1 1 0. ದಿಸ್ ಈಸ್ ದ ಬೈನರಿ ನಂಬರ್ ಆಫ್ 14. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇನ್ನೊಂದು ನಂಬರ್ ನೋಡಿವಿ. ನಮಗೆ ಇನ್ನೊಂದು ನಂಬರ್ ಸಪೋಸ್ 569 ಇದೆ, ಇದರದ್ದು ಬೈನರಿ ನಂಬರ್ ಬೇಕು. ಇದ್ರ ಬೈನರಿ ನಂಬರ್ ಹೆಂಗೆ ಕಂಡುಹಿಡಿತೀರಾ ನೀವು? 2ನಿಂದ ಡಿವೈಡ್ ಮಾಡ್ಕೊಂಬನ್ನಿ. 2 2s ಓಕೆ 2 8s 2 4s. ಓಕೆ, ರಿಮೈಂಡರ್ ಎಷ್ಟು ಬರುತ್ತೆ 1. ಓಕೆ, ಮತ್ತು 2 1s 2 4s 2 2s ರಿಮೈಂಡರ್ ಅನ್ನು 0 ಆಗುತ್ತೆ. 2 7s 2 1s
ರಿಮೈಂಡರ್ ಎಷ್ಟಾಗುತ್ತೆ ನಮಗೆ ಇಲ್ಲಿ 0. ಓಕೆ 2 3s 2 5s. ಓಕೆ ರಿಮೈಂಡರ್ ಎಷ್ಟು ಬರುತ್ತೆ 1. ಓಕೆ ಮತ್ತು 2ನಿಂದ ಡಿವೈಡ್ ಮಾಡಿ 2 1s 2 7s 14, ರಿಮೈಂಡರ್ ಅನ್ನೋದು 1 ಇರುತ್ತೆ. ಮತ್ತು 2 8s 16, ರಿಮೈಂಡರ್ 1. ಮತ್ತು 2 4s ರಿಮೈಂಡರ್ ಎಷ್ಟು 0. 2 2s 4, ರಿಮೈಂಡರ್ 0. ಮತ್ತು 2 1s ರಿಮೈಂಡರ್ 0. ಓಕೆ ನಮಗೆ ಫೈನಲ್ ಆಗಿ ಬೈನರಿ ನಂಬರ್ ಏನು ಸಿಗುತ್ತೆ ನಮಗೆ? ವಾಟ್ ವಿ ಗೆಟ್ ಬೈನರಿ ನಂಬರ್ ರಿವರ್ಸ್ನಿಂದ ಬರ್ಕೊಂಬರ್ತೀರಾ. ಓಕೆ 569 ಬೈನರಿ ನಂಬರ್ ಬಂದು ನಮಗೆ 1 0 0 0 1 1 1 0 0 1. ದಿಸ್ ಈಸ್ ದ ಬೈನರಿ ನಂಬರ್ ಆಫ್ 569 ಆಗುತ್ತೆ. ಓಕೆ ಕ್ಲಿಯರ್ ಆಯ್ತಲ್ಲ ನಿಮಗೆ? ಓಕೆ ನೆಕ್ಸ್ಟ್ ಇನ್ನೊಂದು ನೋಡಿ 128 ಇದೆ ಅಂದ್ಕೊಳ್ಳಿ. 128 ಇದರದ್ದು ಬೈನರಿ ನಂಬರ್ ಹೆಂಗೆ ಬರೀತೀರಾ? ಇದು 2ನಿಂದ ಡಿವೈಡ್ ಮಾಡ್ಕೊಂಬಲ್ಲಿ ಇಲ್ಲಿ ಏನಾದರೂ ರಿಮೈಂಡರ್ ಬಂದರೆ ಅಲ್ಲಿ ರಿಮೈಂಡರ್ ಬರ್ಕೊಳ್ಳಿ. 2 6s 12, 2 4s. ಓಕೆ ರಿಮೈಂಡರ್ ಎಷ್ಟಾಗುತ್ತೆ 0. ಮತ್ತು 2 3s 6, 2 2s ರಿಮೈಂಡರ್ ಎಷ್ಟು 0. ಮತ್ತು 2 1s 2 6s ರಿಮೈಂಡರ್ ಎಷ್ಟು 0. ಮತ್ತು 2 8s ರಿಮೈಂಡರ್ ಎಷ್ಟು 0. ಮತ್ತು 2 4s ರಿಮೈಂಡರ್ ಎಷ್ಟು 0. 2 2s ರಿಮೈಂಡರ್ ಎಷ್ಟು 0. 2 1s ರಿಮೈಂಡರ್ ಎಷ್ಟು 0. ಓಕೆ ಅರ್ಥ ಆಯ್ತಲ್ಲ? ನೆಕ್ಸ್ಟು ನಮಗಿವಾಗ ಬೈನರಿ ನಂಬರ್ ಏನಾಗುತ್ತೆ ನಮಗೆ ರಿವರ್ಸ್ನಿಂದ ಬರ್ಕೊಂಬಿಡ್ತೀರ. 128 ಬೈನರಿ ನಂಬರ್ ಎಷ್ಟು ನಮಗೆ 1 0 0 0 0 0 ಎಷ್ಟು ಝೀರೋಸು 7 zeros ನಮಗೆ. ಓಕೆ ಇದು ನಮಗೆ ಬೈನರಿ ಫಾರ್ಮ್ ಆಫ್ 128. ಓಕೆ ಇದು ನಮಗೆ ಬೈನರಿ. ಓಕೆ ಡೆಸಿಮಲ್ ಕೊಟ್ಟಾಗ ಇದನ್ನು ಬೈನರಿಗೆ ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತ ಗೊತ್ತಾಯ್ತಲ್ಲ. ಅದೇ ಸಪೋಸ್ ನಮಗೆ ಈ ನಂಬರ್ ಇಂಥ ನಂಬರ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ 59.36. ಇದನ್ನು ಬೈನರಿಗೆ ಕನ್ವರ್ಟ್ ಮಾಡಬೇಕು. ಓಕೆ ಬೈನರಿ ನಂಬರ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಫಸ್ಟ್ ಏನು ಮಾಡಬೇಕಂದ್ರೆ ಡೆಸಿಮಲ್ ಈ ಸೈಡ್ ಏನಿರುತ್ತೋ ನಮಗೆ ಓಕೆ ಇಂಟೀಜರ್ ಏನಿದೆಯೋ ಅದನ್ಗೆ ಡಿವೈಡ್ ಮಾಡಿ, ಆ ನಂಬರ್ಗೆ ಡಿವೈಡ್ ಮಾಡಿ. ಅಂದರೆ ಸೇಮ್ ಪ್ರೀವಿಯಸ್ ಸೆಲ್ ಮಾಡಿದ್ವಲ್ಲ ಹಾಗೆ ಮಾಡಿ. ಇದನ್ನು 2ನಿಂದ ಡಿವೈಡ್ ಮಾಡಿ ರಿಮೈಂಡರ್ ಇಲ್ಲಿ ಬರ್ಕೊಳ್ಳಿ. ಓಕೆ 2 2s 2 9s 18, ರಿಮೈಂಡರ್ ಅನ್ನೋದು 1 ಇರುತ್ತೆ. ಮತ್ತು 2 1s 2 4s 8, ರಿಮೈಂಡರ್ ಅನ್ನೋದು 1. ಓಕೆ 2 7s ರಿಮೈಂಡರ್ ಅನ್ನೋದು 0. ಮತ್ತು 2 3s 6, ರಿಮೈಂಡರ್ 1. 2 1s 2, ರಿಮೈಂಡರ್ ಅನ್ನೋದು 1. ಮತ್ತು ನಮಗೆ ಇದರದ್ದು 59 ಬಂದು ನಮಗೆ ಬೈನರಿ ಏನಾಗುತ್ತೆ 1 1 1 0 1 1 ಆಗುತ್ತೆ. ಮತ್ತು ನಮಗೆ ಪಾಯಿಂಟ್ ಆದಮೇಲೆ ಇದ್ರದ್ದು ಕೂಡ ನಂಬರ್ ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ 2ನಿಂದ ಮಲ್ಟಿಪ್ಲೈ ಮಾಡಿ. 0.36 ಇದೆಯಲ್ಲ ಅದನ್ನು ತೊಗೊಂಡು 2ನಿಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ ಎಷ್ಟು ಬರುತ್ತೆ 0.72 ಬರುತ್ತೆ. ಮತ್ತು ಈ 0.72ನ 2ನಿಂದ ಮಲ್ಟಿಪ್ಲೈ ಮಾಡಿ 1.44. ಯಾವಾಗ ಗಂಟೆ ಮಾಡ್ತೀರಾ ಅಂದರೆ ಪಾಯಿಂಟ್ ಆದಮೇಲೆ ನಿಮಗೆ 0 ಇಲ್ಲ ಅಂದರೆ ಅದ್ರ 0 ಬರಬೇಕು, ಇಲ್ಲಾಂದರೆ ತುಂಬ ಸ್ಮಾಲ್ ವ್ಯಾಲ್ಯೂ ಅನ್ನೋದು ಬರಬೇಕು ಪಾಯಿಂಟ್ ಆದಮೇಲೆ. ಓಕೆ ಇದು ನೆನಪಿಟ್ಕೊಳ್ಳಿ. ಸಿಂಪಲ್ಲಾಗಿ ಪಾಯಿಂಟ್ ಆದಮೇಲೆ 0 ಬರೆಯೋ ಗಂಟ ನೀವು ಇದನ್ನು ಮಲ್ಟಿಪ್ಲೈ ಮಾಡಿ. ಅರ್ಥ ಆಯ್ತಲ್ಲ? ಇವಾಗ 0.44 ಓನ್ಲಿ ಡೆಸಿಮಲ್. ಓಕೆ ಪಾಯಿಂಟ್ ಆದಮೇಲೆ ಏನು ನಮಗೆ ಡಿಜಿಟ್ಸ್ ಇದೆಯೋ ಅದನ್ನೇ ತೊಗೊಳ್ಳಿ. ಓಕೆ ಅದಕ್ಕೆ 2ನಿಂದ ಮಲ್ಟಿಪ್ಲೈ ಮಾಡ್ಕೊಂಬನ್ನಿ. 0.44 ಇಂಟು 2 ಮಾಡಿದ್ರೆ ಬರುತ್ತೆ 0.88. ಮತ್ತು 0.88ನ ಮಲ್ಟಿಪ್ಲೈ ಮಾಡಿದ್ರೆ 2ನಿಂದ ನಮಗೆ 1.76. ಮತ್ತು ಅಗೇನು 0.76 ತೊಗೊಂಡು 2ನಿಂದ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ 1.52. ಮತ್ತು 0.52ನ 2ನಿಂದ ಮಲ್ಟಿಪ್ಲೈ ಮಾಡಿದರೆ ನಮಗೇನು ಬರುತ್ತೆ 1.04. ನೋಡಿ ಪಾಯಿಂಟ್ ಆದಮೇಲೆ 0 ಬಂದಿದೆ, ಇಲ್ಲಿಗೆ ಸ್ಟಾಪ್ ಮಾಡಿ. ಇವಾಗ ಏನು ಮಾಡ್ತೀರ ಅಂದರೆ ಏನೆಲ್ಲ ನಮಗೆ ಈ ಸೈಡ್ ಇಂಟೀಜರ್ ನಂಬರ್ಸ್ ಇದೆಯೋ ಓಕೆ
ಇಂಟೀಜರ್ ನಂಬರ್ಸ್ ಇದೆಯೋ ಅವನು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. 0 1 0 1 1 1 ಇದು ನಮಗೆ 59 ಬಂದಿತ್ತಲ್ಲ. ಇವಾಗ ಪಾಯಿಂಟ್ ಓಕೆ ಇದು ನಂಬರ್ಸ್ ಏನೇನು ಬಂದಿದೆಯೋ 0 1 0 1 1 1 ಓಕೆ ಇಂಟೀಜರ್ ನಂಬರ್ಸ್ ಬಂದಿದೆಯೋ ಇದನ್ನೆಲ್ಲ ಪಾಯಿಂಟ್ ಆದಮೇಲೆ ಬರ್ಕೊಳ್ಳಿ. 0 1 0 1 1 1 ಓಕೆ ಇದು ನಮಗೆ 59.36ದು ಬೈನರಿ ಫಾರ್ಮ್. ಓಕೆ ಕ್ಲಿಯರ್ ಆಯ್ತಲ್ಲ. ಇವಾಗ ಡೆಸಿಮಲ್ ನಮಗೆ ಡೆಸಿಮಲ್ನಿಂದ ಬೈನರಿಗೆ ಹಿಂಗೆ ಮಾಡೋದು ಗೊತ್ತಾಯಿತು. ಅದೇ ನಮಗೆ ಬೈನರಿಯಿಂದ ಡೆಸಿಮಲ್ಗೆ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ನಮಗೆ 1 0 ಇದೆ. ಓಕೆ ಇದ್ರ 1 0 ವ್ಯಾಲ್ಯೂ ನಮಗೆ ಇದ್ರದ್ದು ಬೈನರಿ ಇದು ನಮಗೆ ಎಷ್ಟು ವ್ಯಾಲ್ಯೂ ಇದು ಡೆಸಿಮಲ್ ಫಾರ್ಮಲ್ಲಿ 2. ಓಕೆ ಇದು ನಮಗೆ 2 ಹೆಂಗೆ ಬಂತು. ಇವಾಗ ನಾನು ಏನು ಮಾಡ್ತೀನಿ 1 0 ಇದೆಯಲ್ಲ. ಓಕೆ ಇದನ್ನು 2 to the power of 0 ಅಂತ ಬರ್ಕೊಬೋದು. ಓಕೆ ಇದು 2 to the power of 1 ಅಂತ ಬರ್ಕೊಬೋದು. ಇದು ಬೇಸ್ ವ್ಯಾಲ್ಯೂ 2. ಅದರಿಂದ 2 to the power of ಯೂನಿಟ್ ಡಿಜಿಟಲ್ಲಿ 2 to the power of 0. ಓಕೆ ಇದನ್ನು ನಾವು 2 to the power of 1 ಅಂತ ಬರ್ಕೊತೀವಿ. ಓಕೆ ಈ 1ನ 1 into 2 to the power of 1ನ ಮಲ್ಟಿಪ್ಲೈ ಮಾಡಿ ಪ್ಲಸ್ 0 into 2 to the power of 0. ಓಕೆ 1 into 2 to the power of 1 ಅಂದರೆ 2 ಓನ್ಲಿ. 2 ಪ್ಲಸ್ 0 into 2 to the power of 0 that value is to 1. ಓಕೆ 0 into 1 is to 0 that is equal to 2. 2 ಬಂತ ನಮಗೆ. ಓಕೆ ಸಿಮಿಲರ್ಲಿ 1 0 0 ಇದರ ವ್ಯಾಲ್ಯೂ ಏನಾಗುತ್ತೆ ನಮಗೆ. ಇದು ನಮಗೆ 2 to the power of 0 2 to the power of 1 ಇದು ನಮಗೆ 2 ಸ್ಕ್ವೇರ್. ಓಕೆ 1 into 2 ಸ್ಕ್ವೇರ್ ಪ್ಲಸ್ 0 into 2 power of 1 ಪ್ಲಸ್ 0 into 2 power of 0 ಇದರ ವ್ಯಾಲ್ಯೂ ಅಷ್ಟಾಗುತ್ತೆ 4. ಓಕೆ 1 0 0 ಓಕೆ ಇದನ್ನು ನಾವು ಡೆಸಿಮಲಲ್ಲಿ ಬರೆದ್ರೆ ಹೆಂಗೆ ಬರೀಬೋದು 4 ಅಂತ ಬರೀಬೋದು. ಓಕೆ ಕ್ಲಿಯರ್ ಆಯ್ತಲ್ಲ. ಓಕೆ ಸಿಮಿಲರ್ಲಿ ಸಪೋಸ್ ಇದ್ರಿಗೆ ಒಂದು ಮೆಥಡ್ ನೋಡಿ. ನಾವು ಪ್ರೀವಿಯಸ್ ಆಗಿ ಇದ್ರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ವಲ್ಲ 1 1 14 1 1 0. ಓಕೆ ಇದರದ್ದು ಫೈಂಡ್ ಔಟ್ ಮಾಡಿ 0 1 ಇದನ್ನು AB ಅಂತ ಬರ್ಕೊತೀನಿ. ಇದು AB. ಇವಾಗ ರಿವರ್ಸಿಂದ ಬರ್ಕೊಂಬನ್ನಿ ನಂಬರ್ಸ್ನ 1 0 1 1. ಓಕೆ B ಏನಾಗುತ್ತೆ 1 ಇಲ್ಲಿ 2 ಡಬಲ್ ಮಾಡಿದರೆ 4 ಇದನ್ನು ಡಬಲ್ ಮಾಡಿದರೆ 8. ಓಕೆ ಇದ್ರ ಮಲ್ಟಿಪ್ಲೈ ಮಾಡಿ 1 into 1 1 ಇವನ್ನ ಮಲ್ಟಿಪ್ಲೈ ಮಾಡಿ 0 into 2 0 1 into 4 4 1 into 8 8 ಇದು ನಮಗೆ 8 4 ಇದೆಷ್ಟಾಗುತ್ತೆ 13. ಅಂದರೆ 13ನ ನಮಗೆ ಬೈನರಿ ಫಾರ್ಮ್ ಏನು 1 1 0 1. ಅರ್ಥ ಆಯ್ತಲ್ಲ. ಬೈನರಿ ಇದ್ದರೆ ಡೆಸಿಮಲ್ ಇದ್ದರೆ ಬೈನರಿಗೆ ನಾವು ಕನ್ವರ್ಟ್ ಮಾಡೋದು. ಸಪೋಸ್ ಇನ್ನೊಂದು ನಂಬರ್ ನೋಡಿ 1 0 1 0 1 0 1 ಇದೆ ಅಂದ್ಕೊಳ್ಳಿ. ಓಕೆ ಇವಾಗ ಇದ್ರದ್ದು ನಂಬರ್ಸ್ ಬರ್ಕೊಂಬರೋಣ AB. ಓಕೆ ರಿವರ್ಸಿಂದ ಬರ್ಕೊಂಬನ್ನಿ. ಏನಾಗುತ್ತೆ 1 0 1 0 1 0 1. ಓಕೆ 1 0 1 0 1 0 1. ಓಕೆ ಇವಾಗ ಇದು 1 ಇದು 2 ಇದು 4 ಇದು 8 ಇದು 16. ಓಕೆ ಇದನ್ನು ಡಬಲ್ ಮಾಡ್ಕೊಂಬನ್ನಿ. ಏನಾಗುತ್ತೆ ನಮಗಿದು ಡಬಲ್ ಮಾಡಿದರೆ 16. ಓಕೆ 32. ಓಕೆ ಇದು ಡಬಲ್ ಮಾಡಿ ಮತ್ತೆ 32ನ ಡಬಲ್ ಮಾಡಿ 64 ಆಗುತ್ತೆ ನಮಗೆ. ಓಕೆ ಇದೇನಾಗುತ್ತೆ ನಮಗೆ 1 into 1 1 0 into 2 0 1 into 4 4 1 into 8 0 1 into 16 16 ಇದು 0 64. ಓಕೆ ಓಕೆ ಅರ್ಥ ಆಯ್ತಲ್ಲ. ಅಂದರೆ 85. ಓಕೆ ಇದರದ್ದು ನಂಬರ್ ಎಷ್ಟು ನಮಗೆ 85. ಓಕೆ ಬೈನರಿ ನಂಬರ್ ಆಫ್ ದಿಸ್ 85 ಏನು ನಮಗೆ ಇದಾಗುತ್ತೆ. ಓಕೆ ಇದು ಗೊತ್ತಾಯ್ತಲ್ಲ ನಿಮಗೆ ಬೈನರಿ ಟು ಡೆಸಿಮಲ್ಲು ಇಲ್ಲಾಂದರೆ ಡೆಸಿಮಲ್ ಟು ಬೈನರಿ ಕೊಟ್ಟಾಗ ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತ. ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.